ಜನಗಳ ಮಧ್ಯದಲ್ಲಿ ಹೋಗೋಣ ನಾನು ಫಂಕ್ಷನ್ಗೆ ಹೋಗ್ಲಿ, ಬರ್ತಡೆಗೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ಮಕ್ಳಿಲ್ಲ ಅಂತ ಎಷ್ಟು ಅವಮಾನ ಪಡಿಸ್ತಾರೆ ಗೊತ್ತಾ? ನನಗೂ ಅವಮಾನ ಆಗುತ್ತೆ, ಎಲ್ಲ ಹೇಳ್ತಾರೆ ನನಗೂ ಕೂಡ. ನಾನ್ ಸಹಿಸ್ಕೊಂಡಿಲ್ವಾ? ಇರ್ಬೇಕು, ಏನು ಮಾಡಕ್ ಆಗಲ್ಲ, ತಾಳ್ಮೆಯಿಂದ ಇರ್ಬೇಕು ನಾವು. ನೀವು ತಾಳ್ಮೆಯಿಂದ ಇರ್ತೀರ, ನನ್ನಿಂದ ಆಗಲ್ವಲ್ಲ ತಾಳ್ಮೆಯಿಂದ ಹೇಳಮ್ಮ, ಆತರ ಪಡ್ಬೇಡಮ್ಮ. ನನಗೆ ಹೇಳಿ ನೀನೇ ಆತರ ಪಡ್ತಾ ಇದ್ದೀರಿ. ಇವಾಗ ಸ್ವಲ್ಪ ಕಾಯೋಣ. ಏನ್ ಕಾಯೋದು? ಅನೇಕ ಜನಗಳ ಮಧ್ಯೆ ಹೋಗೋಣ ನಾನಲ್ವಾ? ಏನ್ ಮಾಡೋದು? ಹೆಂಗಸ್ರ ಹತ್ರ ಮಾತಾಡೋದು ಜಗಳ ಆಗುತ್ತಪ್ಪ. ಮೌನವಾಗಿರೋದು ಒಳ್ಳೇದು. ಬನ್ನಿ ಬನ್ನಿ ಬನ್ನಿ, ಸರಿಯಾಗಿ ಬಂದಿಲ್ಲ ಕಷ್ಟ. ಬನ್ನಿ ಬನ್ನಿ, ಒಳ್ಳೇದಾಯ್ತು ಬಂದಿದ್ದು. ನೀವು ಕೂತ್ಕೊಳ್ಳಿ ಕಷ್ಟ. ಯಾಕೆ ಬ್ರದರ್ ಇಷ್ಟೊಂದು ಇಬ್ರು ಸಿಸ್ಟರ್ ನೀವು ತುಂಬಾ ಟೆನ್ಷನ್? ಅಯ್ಯೋ ಅದೇನ್ ಹೇಳೋದು ಬ್ರದರ್, ಅವಳ ಬಾಯಿಲ್ಲ ಕೇಳಿ ಏನ್ ಹೇಳ್ತಾಳೆ ಅಂತೇಳಿ ನಾನು ಯಾಕೆ ಹೇಳೋದು? ಯಾಕೆ ಏನಾಯ್ತು? ಇಲ್ಲ ಫಸ್ಟ್ ನಾವು ಮಗು ದತ್ತು ತಗೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೆ ಫಸ್ಟ್. ಈಗ ಅಷ್ಟಿಗೂ ಆತರ ಪಡ್ತಾ ಇದ್ದಾರೆ. ಏನ್ ಮಹೇಶ್, ಮಗನ್ ದತ್ತು ತಗೋಬೇಕಂತ ಇದ್ದೀರಾ? ನಾನಲ್ಲ ಫಸ್ಟ್, ಅವ್ರು ಆತರ ಪಡಿಸಿರೋದು, ಅವ್ರು ತಗೋಬೇಕು ಅಂತ ಇರೋದು. ಸಿಸ್ಟರ್, ನಿಮ್ಗೆ ಗೊತ್ತು ತಾನೆ, ಬೈಬಲ್ ನಲ್ಲಿ ನಾವು ನೋಡುವುದಾದರೆ ಸಾರಳು ಆತರ ಪಟ್ಟು ತನ್ನ ದಾಸಿಯಾದ ಆಗರನ್ನ ಯಾರು ಅಬ್ರಹಾಮಿಗೆ ಕೊಡುವಾಗ ಆನಂತರ ಆ ಸಂತತಿ ಹುಟ್ಟುತ್ತೆ. ಅದು ಯಾವುದು? ಇಸ್ಮಾಯಿಲ್ ಸಂತತಿ ನಾವು ನೋಡುವುದಾದರೆ ಲೋಕದಲ್ಲಿ ಎಷ್ಟೋ ಇಸ್ಮಾಯಿಲ್ ಸಂತತಿ ನೋಡಿ ಒಂದು ತಂಪು ಮಾಡಿದ್ರಿಂದ. ಅದೇ ರೀತಿಯಾಗಿ ಕೂಡ ಸೌಲನು ತನ್ನ ರಾಜಾಧಿಕಾರವನ್ನು ಕಳೆದುಕೊಳ್ತಾನೆ. ಯಾವುದು? ಆತರ ಪಟ್ಟು ಯಜ್ಞವೇದಿಯನ್ನು ಕಟ್ಟುವಾಗ ಬೇರೆಯವರ ಆಲೋಚನೆ ಕೇಳಿ ಅದೇ ರೀತಿಯಲ್ಲಿ ಎಷ್ಟೋ ಜನರು ದುಡುಕಿ ಆತರ ಪಟ್ಟು ದೇವರು ಕೊಡ್ಬೇಕಾಗಿರೋ ಆಶೀರ್ವಾದ ಕೊಡ್ಬೋದು. ನಿಮ್ಗೇನು ಆರೋಗ್ಯ ಇದೆ, ಒಳ್ಳೆ ಆರೋಗ್ಯ ಇದೆ, ಬಲ ಇದೆ, ನೀವು ಏಜ್ ಆಗಿಲ್ವಲ್ಲ? ಹೌದು ಫಸ್ಟ್, ಮದುವೆ 4 ವರ್ಷ ಅಷ್ಟೇ ಆಗಿರೋದು. ಕಾಯ ಅಂದ್ರೆ ಕೇಳ್ತಾ ಇಲ್ಲ. ನೋಡಿ ನೀವು ಕೂಡ ಬೈಬಲ್ನಿರುವ ಅನೇಕ ವ್ಯಕ್ತಿಗಳಾಗಿ ತಾಳ್ಮೆಯಿಂದ ತಾಳಿ ಮತ್ತೆ ದೇವರಿಂದ ಹೊಂದಿಕೊಳ್ತೀರಾ, ಪ್ರಾರ್ಥನೆ ಮಾಡಿ. ನಾನು ಕೂಡ ಪ್ರಾರ್ಥನೆ ಮಾಡಿ. ಸರಿ ಫಸ್ಟ್, ಆಯ್ತು. ಸರಿ, ಒಳ್ಳೇದಾಯ್ತು ಫಸ್ಟ್. ಸರಿ ಫಸ್ಟ್. ನೋಡ್ರಿ, ನೀವ್ ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನ್ ಮಗುನ ದತ್ತು ತಗೊಳ್ಳೋದೇ ಸರಿ. ಅಲ್ಲಮ್ಮ, ಫಾಸ್ಟ್ ಬಂದು ಹೇಳಿದ್ರು ನಿನ್ ತಾಳ್ಮೆ ಇಲ್ವಲ್ಲ, ಯಾಕಮ್ಮ? ನೋಡ್ರಿ, ನನ್ ಫಾಸ್ಟ್ನ ಕೇಳಲ್ಲ, ನಿಮ್ ಮಾತು ಕೇಳಲ್ಲ. ನನ್ ಮಗು ದತ್ತು ತಗೋತೀನಿ ಅಷ್ಟೇ. ನಾನು ಸಿಟ್ ಮೇಲೆ ನೋಡಪ್ಪ, ಚೇರ್ ಮೇಲೆ ತೋರಿಸ್ತಾ ಇದ್ರೆ ನನ್ ನೋಡಕ್ಕಾಗಲ್ಲ ಅಂತೇಳಿ ಏನ್ ಮಾಡೋದು? ಸಹಿಸ್ಕೋಬೇಕು. ಎಸಪ್ಪ, ತಾಳ್ಮೆ ಕೊಡಪ್ಪ. ಏನ್ ಸಿಸ್ಟರ್, ಆಶ್ಚರ್ಯಕರವಾಗಿ ಎಲ್ಲ ಹೋಗ್ತಾ ಇದ್ರೆ ಅವಸರ ಸಲುವಾಗಿ? ಇಲ್ಲ ಫಸ್ಟ್, ನಾನು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೆ ಫಸ್ಟ್ ಮಗು ದತ್ತು ತಗೊಳಕ್ಕೆ ಅಂತ. ಏನ್ ಸಿಸ್ಟರ್, ನಿನ್ನೆ ಅಷ್ಟು ಮಾತಾಡ್ವಿ, ಮತ್ತೆ ಅನಾಥಾಶ್ರಮ ಅಂತ ಇದ್ದೀರಲ್ಲ? ಹೌದು ಫಸ್ಟ್, ಮಗು ಬೇಕಲ್ಲ, ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸರಿ, ನೀವೇನು ಮಗುನ ದತ್ತು ತಗೊಂತೀರಾ? ಮಗುನ ನೀವೊಬ್ಬರೇ ಸಾಕಿದ್ರೆ ಆಗುತ್ತಾ? ಆಗಲ್ಲ. ಮತ್ತೆ ಮಹೇಶ್ ಅವರು ಒಪ್ಪಿಗೆನು, ಬ್ರದರ್ ಒಪ್ಪಿಗೆನು ಬೇಕಲ್ವಾ? ಹೌದು ಫಸ್ಟ್, ಬೇಕು. ಅವ್ರ ಸಮ್ಮತಿ ಇಲ್ದಿರ ಹೆಂಗ್ ಸಾಕ್ತೀರಾ ನೀವು? ಹೆಂಗ್ ಸಾಕಾಗುತ್ತೆ ಯೋಚನೆ ಮಾಡಿ. ಸರಿ ಫಸ್ಟ್, ನನ್ನ ತಪ್ಪಿನ ಅರಿವು ನನಗಾಯ್ತು. ನಾನು ಹೋಗಿ ನಮ್ಮ ಯಜಮಾನ್ ಹತ್ರ ನಾನು 1000 ಕೇಳ್ತೀನಿ. ನನ್ನ ತಪ್ಪು ನಾನು ಒಪ್ಪಿಕೊಡ್ತೀನಿ ಫಸ್ಟ್. ನನ್ನ ಮನೆಗೆ ಹೋಗ್ತೀನಿ ಫಸ್ಟ್ ಇವಾಗ್ಲೇನೆ. ಸರಿ ಸಿಸ್ಟರ್, ಫಸ್ಟ್ ದುಡುಕ್ಬೇಡಿ, ಆತರ ಪಡಬೇಡಿ, ಹೋಗ್ಬೇಡಿ, ಬ್ರದರ್ ಹತ್ರ ಮಾತಾಡಿ ಒಂದು ಪ್ರಾರ್ಥನೆ ಮುಖಾಂತರವಾಗಿ ಒಂದು ಹೆಜ್ಜೆ. ಸರಿ ಫಸ್ಟ್. ಎಲ್ಲ ಹೋದ್ಲು ನಾನು ಹೆಂಡತಿ ಇಷ್ಟೊತ್ತಾರೋ ಬರಲಿಲ್ಲ. ಬರಲಿ, ಅವಳು ಮಾಡ್ತೀನಿ. ಟೈಮ್ ಬೇರೆ ಆಗ್ತಾ ಇದೆ. ಯಾಕ್ರಿ ಡ್ಯೂಟಿಗೆ ಹೋಗಿಲ್ವಾ ಇವತ್ತು? ಏನಮ್ಮ ಎಲ್ಲೋಗಿದೆ? ಯಾಕೆ ಇಷ್ಟು ಬೇಗ ಬಂದಿದ್ದೀರಲ್ಲ? ಎಲ್ಲೋಗಿದೆ ನೀನ್ ಇಷ್ಟೊತ್ತು? ನೀವೇ ಡ್ಯೂಟಿಗೆ ಹೋಗಿಲ್ಲ ಅಂತ? ಅಲ್ಲಮ್ಮ, ಹೋಗಿ ಬಂದೆ ಬೇಗ. ಇಷ್ಟೊತ್ತು ಎಲ್ಗೋಗಿದೆ? ನಾನು ಬಂದು ತುಂಬಾ ಹೊತ್ತಾಯ್ತು. ನಾನು ಮಗುನ ದತ್ತು ತಗೋತಾರಲ್ಲ, ದತ್ತು ತಗೊಳಕ್ಕೆ ಡಾಕ್ಟರ್ ರೂಮಿಗೆ ಹೋಗಿದ್ದೆ ಕಣ್ರಿ. ಏನ್ ಅನ್ಕೊಂಡಿದ್ದೀನಲ್ಲ? ನನಗೆ ಹುಚ್ಚು ತರ ಕಾಣಿಸ್ತಾ ಇದೆ ಕಣ್ಣಿಗೆ. ನನ್ನ ಮಾತು ಸ್ವಲ್ಪನೂ ಕೇಳಲ್ಲ ಅವನಿಗೆ ನಡುವೆ. ತುಂಬಾ ಆತರ ಪಡ್ತಾ ಇದೀಯಾ. ಇನ್ ಮುಂದೆ ನಿನ್ ಮಾತು ನಾನು ಕೇಳಕ್ ಆಗಲ್ಲಮ್ಮ. ನೀನ್ ಏನಾದ್ರು ಮಾಡ್ಕೊ. ನಿನ್ ಮುಂದೆ ನಾನು ನಿಲ್ಲಲ್ಲ. ಹೋಯ್ತು, ಹೋಗು. ಸ್ವಲ್ಪ ಕೇಳ್ರಿ. ನನಗೂ ಸಮಾಧಾನ ಇದೆ. ಯಾವಾಗಲೂ ಆತರನೇ ಬರ್ತಾರೆ, ಒಂದು ಮಾತು ತಾಳ್ಮೆಯಿಂದ ಕೇಳಲ್ವಲ್ಲ ಅವರು. ಸ್ವಲ್ಪ ಊಟ ಮಾಡ್ರಿ. ಊಟ ಯಾರೇ ಬೇಕು, ನೀನೇ ತಿನ್ನೋದು. ನಿಮ್ದೇ ಬಲ್ಕೊಳಕಾರ ಬಿಡು. ಯಾರು ಮಲ್ಕೋತಾರೆ ಇಲ್ಲಿ? ನನ್ನ ಮಾತು ಕೇಳ್ತಾ ಇಲ್ಲ. ಎಷ್ಟೊಂದು ಟೈಮ್ ಆಗಿತ್ತು? ಬೆಳಿಗ್ಗೆ 6 7 ಗಂಟೆ ಆಗಿತ್ತಲ್ಲ, ನನ್ನ ಗಂಟೆ ಇನ್ನೂ ಬಂದೇ ಇಲ್ವಲ್ಲ.
ಕಾಫಿ ತಗೊಳ್ರಿ. ಯಾರು ಬೇಕು ನಿಮ್ ಕಾಫಿ? ರೀ ನನ್ ಮಾತು ಸ್ವಲ್ಪ ಕೇಳ್ರಿ ನೀವು. ತಾಳ್ಮೆ ಇಲ್ವಲ್ಲ ನಿಮಗೆ? ಟೈಮ್ ಆಯ್ತು, ನನ್ನ ಜೊತೆ ಮಾತಾಡೋ ಟೈಮ್ ಇಲ್ಲ ಬಿಡು. ಡ್ಯೂಟಿ ಟೈಮ್ ಸ್ವಲ್ಪ ತಿಂಡಿನ ನೋಡು, ನಾನು ಹೇಳೋದ್ ಮಾತು ಕೇಳು, ನನ್ನ ಮುಂದೆ ನಾನು ಬರಬೇಡ, ನಿನ್ ಮುಖ ನಂಗೆ ತೋರಿಸ್ಬೇಡ. ರೀ ನನ್ ಮಾತು ಸ್ವಲ್ಪ ಹೇಳೋದ್ ಕೇಳಿ. ನಿಮ್ಗೆ ತಿಂಡಿ ನೀನು ತಿನ್ನೋದಮ್ಮ. ನನಗೂ ನಿನಗೆ ಇವತ್ತಿಂದ ಯಾವುದೇ ತರ ಸಂಬಂಧ ಇಲ್ಲ, ಆಯ್ತಾ? ನಾನು ಡ್ಯೂಟಿ ಟೈಮ್ ಆಯ್ತು ಅಷ್ಟೇ, ನಾನು ಬಿಟ್ಬಿಡು ಸುಮ್ಮನೆ ಅಲ್ಲಿ. ಅಯ್ಯೋ ನನ್ ಗಂಡ ನನ್ ಮಾತೇ ಕೇಳ್ತಾ ಇಲ್ವಲ್ಲಪ್ಪ, ತಾಳ್ಮೆ ಇಲ್ಲವ. ಬರೀ ಎಲ್ಲಾ ವಿಷಯಕ್ಕೂ ಬರೀ ಆತರ ಪಡ್ತಾರೆ. ಒಂದ್ ಫೋನ್ ಮಾಡಿ ನೋಡೋಣ. ಯೇಸುವೇ ನಿಮಗೆ ಸ್ತೋತ್ರ. ಇಂದು ಎಷ್ಟು ಒಳ್ಳೆ ಪ್ರಾರ್ಥನೆ ಕೊಟ್ಟಪ್ಪ. ಯೇಸಪ್ಪ ನಿಮಗೆ ಸ್ತೋತ್ರ. ಹೋಗಿ ಫೋನ್ ಮಾಡ್ತಾ ಇದ್ದಾಳೆ, ಟೈಮ್ ಬೇರೆ ಆಯ್ತು, ಯಾರು ಮಾಡೋದು ಮಿಸ್ ಮಾಡ್ತಾರೆ. ಛೇ, ಅಯ್ಯೋ ನೋಡಿದ್ರ ನಮ್ಮ ಯಜಮಾನ್ ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಫೋನ್ ತೆಗಿತಾ ಇಲ್ವಲ್ಲ. ಇನ್ನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಏನ್ ಕಾರ್ ಮಾಡ್ತಾಳಪ್ಪ, ತಲೆ ತಿಕ್ಕಳ. ಮನೇಲೂ ನಿಮ್ದೇ ಇರಕ್ ಬಿಡಲ್ಲ, ಹೊರಗಡೆ ಹೋಗೋ ನಿಮ್ದೇ ಬಿಡಲ್ಲ. ಛೇ. ಅಯ್ಯೋ ನನ್ ಗಂಡ ಫೋನ್ ಹಾ, ಪ್ರೈಸ್ ಫಸ್ಟ್ ಹೇಳಿ ಕೃಷ್ಣ. ಏನು ಇಷ್ಟು ಅವಸರವಾಗಿ ಹೋಗ್ತಾ ಇದ್ರಲ್ಲ? ಅಯ್ಯೋ ಡ್ಯೂಟಿ ಟೈಮ್ ಆಗಿದ್ದು, ಫಸ್ಟ್ ಬೆಳಿಗ್ಗೆ ಎದ್ದು ಲೇಟ್ ಆಗೋಯ್ತು. ಹೌದಾ, ಏನಾಯ್ತು? ಏನಿಲ್ಲ, ಫಸ್ಟ್ ಮನೇಲಿ ಸ್ವಲ್ಪ ಸಮಸ್ಯೆ ಅಷ್ಟೇನೆ. ಹೌದಾ, ಹಾ. ನಾನು ಅಂದ್ರೆ ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ. ಹಾ, ಹೇಳಿ. ನೆನ್ನೆ ತಾನೇ ಸಿಸ್ಟರ್ ಸಿಕ್ಕಿದ್ರು, ಮಗುನ ದತ್ತಕ್ಕೆ ತಗೋಬೇಕು ಅಂತ ಹೋಗ್ತಾ ಇದ್ರು. ನಾನ್ ಕೇಳಿದೆ, ಇದಕ್ಕೆ ಮಹೇಶ್ ಅವ್ರ ಒಪ್ಪಿಗೆ ಇದ್ದ, ಒಬ್ಬರೇ ಸಾಕಾಗುತ್ತಾ ಅಂತ ಕೇಳಿದೆ. ಇಲ್ಲ, ನಾನು ಹೋಗಿ ತಪ್ಪೋರ್ವಕ್ಕೆ ಆಗಿ ಅವರು ನಾ ಮಹೇಶ್ ಹತ್ರ ಹೋಗಿ ಮಾತಾಡ್ತೀನಿ, ನಾವಿಬ್ರು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನಾದ್ರು ನೆನ್ನೆ ಮಾತಾಡಿದ್ರ? ಅಯ್ಯೋ ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ರು. ಫಸ್ಟ್ ನಾನೇ ಆತರ ಪಟ್ಟು ದುಡುಕಿ ಮಾತಾಡೋದಕ್ಕೆ ಅವಕಾಶ ಕೊಡಿಲ್ಲ. ಹೊಡೆದ್ಬಿಟ್ಟು ಎಷ್ಟು ನೋವಾಯ್ತೋ ಏನೋ. ಸರಿ ಫಸ್ಟ್ ನಾನು